ಇನ್ನು IPL ಟೂರ್ನಿ ರದ್ದಿನ ಬೆನ್ನಲ್ಲೇ RCB ಟ್ವೀಟ್ ಮಾಡಿದ್ದಾರೆ. ನಾವು ಸೇನೆಯ ಬೆನ್ನಿಗೆ ನಿಲ್ಲುತ್ತೇವೆ. ಐ ಥಿಂಕ್ ಮೊದಲ ಟೀಮ್ ಅಂತ ಅನ್ಸುತ್ತೆ ರಿಯಾಕ್ಟ್ ಮಾಡಿರೋದು. ಅದಕ್ಕೆ RCBನ ಎಲ್ಲರೂ ಕೂಡ ಇಷ್ಟಪಡೋದು. ಭಾರತೀಯ ಸೇನೆ ನಮ್ಮ ಹೆಮ್ಮೆ, ಜೈ ಹಿಂದ್ ಅಂತ RCB ತನ್ನ ಅಧಿಕೃತ ಖಾತೆಯಲ್ಲಿ ಟ್ವೀಟ್ ಮಾಡಿದೆ. IPL ಟೂರ್ನಿ ರದ್ದಾದ ಬೆನ್ನಲ್ಲೇ ಮೊದಲು ಆ ನಿರ್ಧಾರವನ್ನು ಸ್ವಾಗತಿಸಿರುವಂಥದ್ದು RCB. ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಇದು ದೇಶದ ಭದ್ರತೆಯ ವಿಚಾರ. ಇಂಥ ಸಂದರ್ಭದಲ್ಲಿ ನಾವು ಸೇನೆಯ ಜೊತೆ ನಿಲ್ಲಬೇಕು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಮತಾ ಅವರಿಂದ ಪಡ್ಕೊಳ್ಳೋಣ. ಮಮತಾ, ಈಗ ಒಂದು ಕಡೆ ಇರ್ಬೋದು ಆರ್ಥಿಕ ನಷ್ಟ ಆಗಿದೆ ಅಂತ, ಬಟ್ ಅದಕ್ಕಿಂತ ದೊಡ್ಡ ವಿಚಾರ ನಮ್ಮ ದೇಶದ ಸಮಗ್ರತೆ, ಸಾರ್ವಭೌಮತೆ. ಆ ಹಿನ್ನೆಲೆಯಲ್ಲಿ BCCI ತಗೊಂಡಿರ್ತಕ್ಕಂಥ ನಿರ್ಧಾರ, ಮುಂದಿನ ಎಫೆಕ್ಟ್ಸ್ಗಳೇನೇನೋ ಇದ್ರದ್ದು ಅಂತ. ರೈಟ್, ನಾವು ಕಳೆದ ಬುಲೆಟಿನ್ನಲ್ಲಿ ಅಷ್ಟೇ ಮಾಹಿತಿ ಕೊಡ್ತಾ ಇದ್ವಿ ಅರವಿಂದ. ಅಂದರೆ ಈ IPL ಮ್ಯಾಚ್ಗಳು ಬಹುತೇಕ ರದ್ದಾಗತ್ತೆ ಈ ಸಲ ಅಂತ. ಟೋಟಲ್ ಆಗಿ ನಮಗೆ ಗೊತ್ತಿದೆ 74 ಮ್ಯಾಚ್ಗಳು IPLನ ಒಂದು ಟೂರ್ನಮೆಂಟಲ್ಲಿ ಒಂದು ಸೀಸನ್ನಲ್ಲಿ ನಡೆಯುತ್ತೆ ಅಂತ. ಸೊ 58 ಮ್ಯಾಚ್ಗಳು ಆಗೋಗಿದ್ವು ಆಲ್ರೆಡಿ. ಇನ್ನು 14 ಮ್ಯಾಚ್ನಲ್ಲಿ ಒಂದು ಫೈನಲ್ಲು, ಆಮೇಲೆ ಪ್ಲೇ ಆಫು, 2 ಪ್ಲೇ ಆಫು ಮತ್ತು 12 ಮ್ಯಾಚ್ಗಳನ್ನು ಆಡಬೇಕಾಗಿತ್ತು. ಬಟ್ ಈಗ ಅದೆಲ್ಲವನ್ನ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರೆ, ಭಾರತೀಯ ಗುಪ್ತಚರ ಇಲಾಖೆ ಕೇಂದ್ರ ಗೃಹ ಇಲಾಖೆಗೆ ಒಂದು ಮಾಹಿತಿ ಕೊಡ್ತು. ಭಾರತದ ನಗರಗಳನ್ನು ಗುರಿಯಾಗಿಸ್ಕೊಂಡು, ಅದರಲ್ಲೂ ನಾಗರಿಕರು ಹೆಚ್ಚಾಗಿ ಸೇರುವಂತಹ ಜಾಗಗಳನ್ನು ಗುರಿಯಾಗಿಸ್ಕೊಂಡು ಕೇವಲ ಕ್ಷಿಪಣಿ ದಾಳಿಗಳನ್ನು ಮಾತ್ರ ಮಾಡಲ್ಲ, ಆಲ್ರೆಡಿ ಇಲ್ಲಿರುವಂತಹ ಸ್ಲೀಪರ್ ಸೆಲ್ಗಳನ್ನು ಪಾಕಿಸ್ತಾನದ ISI ಆಕ್ಟಿವೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. IPL ಮ್ಯಾಚ್ನ ಒಂದು ಮ್ಯಾಚ್ನಲ್ಲಿ ನಾವು ನೋಡಿದ್ದೀವಿ, 40 ರಿಂದ 50 ಸಾವಿರ ಜನ ಒಂದು ಕಡೆಗೆ ಸೇರ್ತಾರೆ. ತಮ್ಮ ಸಪೋರ್ಟಿವ್ ಟೀಮ್ಗಳನ್ನು ಸಪೋರ್ಟ್ ಮಾಡಿಕೊಂಡು ಅಲ್ಲಿ ಚಿಯರ್ ಮಾಡೋದಕ್ಕೆ ಅಂತ ಬರ್ತಾರೆ. ಈ ಟೈಮ್ನಲ್ಲಿ ಅವರೆಲ್ಲ ಅಲ್ಲಿಗೆ ಬರೋದ್ರಿಂದ ಒಂದು ಅವರ ಜೀವಕ್ಕೂ ಹಾನಿ ಆಗುತ್ತೆ, ದೊಡ್ಡ ಪ್ರಮಾಣದ ಹಾನಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅದನ್ನ ಕಂಪ್ಲೀಟ್ ಆಗಿ ರದ್ದು ಮಾಡಿಬಿಡಿ ಅಂತ BCCI ಇನ್ನೊಂದು ಮನವಿಯನ್ನು ಕೂಡ ಮಾಡ್ಕೊಂಡಿತ್ತು ಅರವಿಂದ್. ಏನ್ ಕೇಳಿದ್ರು ಅಂದ್ರೆ, ಓಕೆ, ನಾರ್ತ್ ಇಂಡಿಯಾದಲ್ಲಿ ಯಾವ್ಯಾವ ಮ್ಯಾಚ್ಗಳು ನಡೀತಾ ಇದಾವೆ ಅದನ್ನೆಲ್ಲ ನಾವು ಸೌತ್ ಇಂಡಿಯಾಗೆ ಶಿಫ್ಟ್ ಮಾಡ್ಕೊಳ್ತೀವಿ, ದಕ್ಷಿಣ ಭಾರತದ ಸ್ಟೇಡಿಯಂಗಳಲ್ಲಿ ಆಡಿಸ್ತೀವಿ, ಏನೂ ಪ್ರಾಬ್ಲಮ್ ಆಗಲ್ಲ, ಸೇಫ್ಟಿ ಮತ್ತೆ ಸೆಕ್ಯೂರಿಟಿಯನ್ನ ನೀವು ನೋಡ್ಕೊಳ್ಳಿ, ಮ್ಯಾಚ್ ಅನ್ನ ನಾವು ನೋಡ್ಕೊಳ್ತೀವಿ ಅಂತ ಒಂದು ಮನವಿಯನ್ನು ಕೊಟ್ಟಿತ್ತು. ಆ ಮನವಿಯನ್ನ ಕ್ಲಿಯರ್ ಆಗಿ ರಿಜೆಕ್ಟ್ ಮಾಡಿದೆ ಕೇಂದ್ರ ಗೃಹ ಇಲಾಖೆ. ಹೀಗಾಗಿ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಈ ಮ್ಯಾಚ್ಗಳನ್ನು ರದ್ದುಗೊಳಿಸಲಾಗ್ತಾ ಇದೆ. ಎರಡನೇ ಆಪ್ಷನ್ ಅನ್ನು ಕೂಡ ನೋಡ್ತಾ ಇದ್ರು ಅವರು, ಅಂದ್ರೆ ಮಿಡ್ ಆಫ್ ದ ಜೂನ್ ನಲ್ಲಿ ಏನಾದರೂ ಉಳಿದಿರುವಂತಹ ಮ್ಯಾಚ್ಗಳನ್ನು 14 ಪಂದ್ಯಗಳನ್ನು ನಾವು ನಡೆಸಬಹುದಾ ಅಂತ ಆಪ್ಷನ್ ಅನ್ನು ನೋಡ್ತಾ ಇದ್ರು. ಬಟ್ ಯುದ್ಧದ ಕಾಲ ಅಂದಾಗ, ಸಂಭಾವ್ಯ ಯುದ್ಧದ ಕಾಲ ಅಂದಾಗ ಎಲ್ಲವೂ ಅನಿಶ್ಚಿತತೆನೆ. ಯಾವುದನ್ನು ಕೂಡ ನಾವು ಡಿಸೈಡ್ ಮಾಡೋದಕ್ಕಾಗಲ್ಲ. ಒಂದು ವಾರದಲ್ಲಿ ತಿಳಿ ಆಗ್ಬೋದು, 2 ವಾರದಲ್ಲಿ ತಿಳಿ ಆಗ್ಬೋದು ಅಂತ. ಈ ಕಾರಣಕ್ಕೋಸ್ಕರ ರದ್ದು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಆಮೇಲೆ ಧರ್ಮಶಾಲಾದ ಮ್ಯಾಚು ರದ್ದಾಯ್ತು ಅಂತ ನೀವು ಹೇಳ್ತಾ ಇದ್ರಿ. ಕಾರಣ ಏನು ಅಂದರೆ, ಧರ್ಮಶಾಲಾದಿಂದ ಜಸ್ಟ್ 100 ರಿಂದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪಾಕಿಸ್ತಾನ ಮತ್ತು ಭಾರತದ ಯುದ್ಧ ವಿಮಾನಗಳು ಡಾಗ್ ಫೈಟ್ನಲ್ಲಿ ತೊಡಗಿದ್ವು. ಅಂದರೆ ಥ್ರೆಟ್ ಎಷ್ಟರ ಮಟ್ಟಿಗೆ ರಿಯಲ್ ಆಗಿದೆ, ಅಂದರೆ ನಿಜವಾಗಿದೆ ಅನ್ನೋದಕ್ಕೆ ನಿಮ್ಗೆ ಇದೆಲ್ಲವೂ ಕೂಡ ಉದಾಹರಣೆ. ಹೀಗಾಗಿ 18 ಆವೃತ್ತಿಗಳಲ್ಲಿ 2ನೇ ಬಾರಿಗೆ ರದ್ದಾದಂಗೆ ಆಗ್ತಾ ಇದೆ. 2021ರಲ್ಲಿ ಹಿಂಗಾಗಿತ್ತು. ಮಮತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಓಕೆ, ಈ ಹಿಂದೆ ನಾವು IPL ಟೂರ್ನಿಯನ್ನು ಸೌತ್ ಆಫ್ರಿಕಾದಲ್ಲಿ ಮಾಡಿಸಿದ್ವಿ, ದುಬೈನಲ್ಲಿ ಆಡಿಸಿದ್ವಿ ಬೇರೆ ಬೇರೆ ಕಾರಣಗಳಿಗೆ. ಈ ಸರ್ತಿ ರದ್ದಾಗಿದೆ, ಲೆಟ್ ಇಟ್ ಬಿ, ನೋ ಪ್ರಾಬ್ಲಮ್.